ಇಷ್ಟೋ ತನಕ ಜಿಗದಾಡಿದಕ್ಕೂ ಒಂದು ಕೋಲಾದ್ರೂ ಸಿಕ್ತು ಬಿಡು ಕೈಗೆ. ಈಗ ರೆಂಬೆ ಕೈಗೆ ಸಿಕ್ತೈತೆ ನೋಡು. ಬಿಸಿಲಾಗ್ನಿಂದ ನಡ್ಕೊಂಡು ಬಂದು 4 ಪರಿಗೆ ನರಿಯಾಕ ಜಿಗ್ದು ಸಾಕೈತೆ ಇವ. ಇರು ಗಂಗಾ, ನಾನು ಕೋಲಿಂದ ಕೆಳಗಂತೀನಿ, ನಿನ್ನ ಗಪ್ಪನ್ನು ಹಿಡ್ಕೊಂಡ್ಬಿಡು. ಇಷ್ಟು ರಾಮಾಯಣ ಮಾಡ್ಕೊಂಡು ಹರಿಯೋ ಬದಲು ಕೋಲಿಂದ 1-2 ಸಲ ಬಡ್ದಿದ್ರೆ ಎಲ್ಲ ಕೆಳಗುದ್ರು ಆರಿಸ್ಕೊಂಡು ಹೋಗ್ಬೋತಿತ್ತು ಆ ಕಡೆ. ಬೇಗನೂ ಹೋಗ್ತಿದ್ವಿ. ಆದರೆ ಬೇಡ ಇವ, ಯಾಕೆ ಬೇಕು, ಮೊದಲು ಕೆರೆದಾರಿ ಗಿಡದಾಗಿನಿಂದನೇ ಡೈರೆಕ್ಟ್ ಹರ್ಕೊಂಡು ತಿನ್ನೋಣಂತ. ಏನು ಲೇಟ್ ಆದರೂ ಇವತ್ತು ಬಟ್ಟೆ ಹೋಗ್ಕೊಂಡು ಹೋಗಲೇಬೇಕು. ಕೆಳಗೆ ಬಂತು ನೋಡ್ರಿ ಅಂಬೆ. ಗಂಗಾ ಇಡ್ಕೊ ಬೇಗ. ಹಾಂ ಹಂಗೆ ಇಡ್ಕೊ. ಸಿಕ್ತು ಬಿಡ್ರಿ. ಇಲ್ಲಿ ನೋಡಕ್ಕ, ಹಣ್ಣಾಗಿರೋ ಪರಿಗೆ ಹಣ್ಣು ಎಷ್ಟೊಂದಿದ್ದಾವೆ. ನಾವಂತೂ ಚಿಕ್ಕವರಿದ್ದಾಗ ಪರಿಗೆ ಹಣ್ಣು, ನೆರಳೆ ಹಣ್ಣು, ಕವಳಿ ಹಣ್ಣು, ಬಾರೆ ಹಣ್ಣು, ಅದು ಇದು ಹರಿಯಕ್ಕೆ ಬಿಸಿಲು ಅಂತಿರ್ಲಿಲ್ಲ, ಏನಿಲ್ಲ, ಹಂಗೆ ತಿರುಗ್ತಿದ್ವಕ್ಕ. ಈಗ ಇಷ್ಟು ಪರಿಗೆ ಹಣ್ಣು ಹರಿಯಕ್ಕೆ ಎಷ್ಟು ಸರ್ಕಸ್ ಮಾಡತ್ತೀವಿ ನೋಡ್ರಿ. ಏನೇ ಅಂದರೂ ಆ ದಿನಗಳು ವಾಪಸ್ ಬರಲ್ಲಕ್ಕ, ಅಲ್ಲ? ಹೌದೌದು ಗಂಗಾ, ಈಗಿನ ಜನ್ರೇಷನ್ ನೋಡಿದ್ರೆ ನಾವು ಹುಟ್ಟಿ ಆಡಿ ಬೆಳೆದಿದ್ದ ಜನ್ರೇಷನ್ ಎಷ್ಟೋ ಚಲೋ ಇತ್ತು ಅನ್ನಿಸ್ತದೆ. ಆವಾಗ ಮೊಬೈಲ್ ಇರಲಿಲ್ಲ, ಏನಿಲ್ಲ, ಮಕ್ಕಳು ಹೊರಗೆ ಹೋಗಿ ಎಷ್ಟು ಚಂದ ಆಟ ಆಡಿ ಬರ್ತಿದ್ವು. ಇವಾಗ ಕಾಲ ಹಂಗಿಲ್ಲ. ಮಕ್ಳ ಕೈಯಾಗ ಮೊಬೈಲ್ ಒಂದು ಇಟ್ಬಿಟ್ರೆ ಮುಗೀತು, ಹೊರಗಿನ ಪ್ರಪಂಚನ ಮರೆತು ಬಿಡ್ತಾರೆ ಅವ್ರು. ಮಕ್ಕಳು ಊಟ ಮಾಡಿಲ್ಲ ಅಂದರೂ ಮೊಬೈಲ್ ಕೊಡೋದು, ಹತ್ರೂ ಮೊಬೈಲ್ ಕೊಡೋದು, ಒಟ್ಟಿನಲ್ಲಿ ಮಕ್ಳಿಗೆ ಸುಮ್ಮನಿರ್ಸೋದಕ್ಕೆ ಕೈಯಲ್ಲಿ ಮೊಬೈಲ್ ಕೊಡೋದು. ನಾವೇ ದೊಡ್ಡವ್ರ ಮಕ್ಳಿಗೆ ಮೊಬೈಲ್ ಚಟ ಕಲಿಸ್ತೀವಿ. ಹಾಗೆ ಮಾಡೋ ಬದಲು ಅತ್ತಾಗ ಅವ್ರ ಕೈಯಲ್ಲಿ ಬೇರೆ ಯಾವ್ದಾರ ಆಟಿಕೆ ಸಾಮಾನು ಇಲ್ಲ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಸುಮ್ಮನೆ ಇರಿಸಿದ್ರೆ ಅವರಾಗೆ ಕಲಿತಾರೆ. ಹೌದಲ್ಲ ಗಂಗಾ? ಹೌದಕ್ಕ, ಅದು ಖರೇನ. ಒಂದೊಂದು ಕಾಯಿ ಆಗಿರೋದಿಲ್ಲ ನೋಡಕ್ಕ, ಎಲ್ಲ ಪರಿಗೆಯನ್ನು ಹಣ್ಣಾಗಿರೋವ ಇದಾವೆ. ಹೌದು ಗಂಗಾ, 2 ಕಾಯಲ್ಲಿ ಇಡ್ಸಲ್ಲ ಇವು. 1 ನಿಮಿಷ ಹರಿಬೇಡ ಇರು, ಒಂದು ಕೆಲಸ ಮಾಡೋಣಂತ ಇದನ್ನು ಹಿಂಗೆ ಇಡ್ಕೊ ಬರ್ತೀನಿ. ಹೌದಾ, ಕೊಡ್ರಿ ಇಲ್ಲಿ. ಹಿಂಗೆ ಇಡ್ಕೊ ಗಂಗಾ, ಬರ್ತೀನಿ. ಎಲೆದೊಂದು ಟೋಪಾನ್ಗ ಮಾಡ್ಕೊಂಡು ತರ್ತೀನಿ. ಮತ್ತು ಇವು ಹಾಕಕ್ಕೇನಿಲ್ಲ, ರೂಮಲ್ಲಿದ್ದಾವು. ಮತ್ತು ಅವು ಮಕ್ಕಳು ಎಲ್ಲಿ ಸಿಂಬಳ ಹೊರಿಸ್ಕೊಂಡಿದಾರನೋ, ಯಾಕೆ ಬೇಕು? ಬರ್ತೀನಿ ಇರು. ಆಯ್ತಕ್ಕ. ಬನ್ರಿ ಫ್ರೆಂಡ್ಸ್, ಎಲ್ಲರೂ ಪರಿಗೆ ಅಂತ ತಿನ್ನೋಣಂತ. ನೋಡ್ರಿ, ನಾನು ಸುಶೀಲಕ್ಕ ಅವಾಗಿಂದ ಸರ್ಕಸ್ ಮಾಡಿ ಹರಿತಾ ಇರೋ ಹಣ್ಣು ನೀವೇ ನೋಡ್ರಿ. ಇದಕ್ಕೆ ನಿಮ್ಮ ಕಡೆ ಏನಂತೀರಿ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ. ನಾವು ಇದಕ್ಕೆ ಪರಿಗೆ ಹಣ್ಣು ಅಂತೀವ್ರಿ. ಹಿಂದಿನ ವಿಡಿಯೋದಲ್ಲಿ ಯಾರೆಲ್ಲ ಹಾಯ್ ಮತ್ತು ಸೂಪರ್ ಅಂತ ಕಾಮೆಂಟ್ ಮಾಡಿದ್ರಿ ಅವರಿಗೆ ನಿಮ್ಮ ಗಂಗಾ ಕಡೆಯಿಂದ ಹಾಯ್ ಮತ್ತು ಥ್ಯಾಂಕ್ಸ್ ರೀ. ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳತ್ತೀನಿ ರೀ. ಹಾಗೆ ಬರ್ತಡೇ ವಿಶಸ್ ಮಾಡಿರಿ ಅಂತ ಕಾಮೆಂಟ್ ಬಂದಿದ್ವು. ಇಲ್ಲಿ ಸ್ಕ್ರೀನ್ ಮೇಲೆ ಅವರ ಹೆಸರು ಹಾಕಿರ್ತೀನಿ ನೋಡ್ರಿ. ಯಾರೆಲ್ಲ ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೋತಾ ಇದ್ದೀರಿ, ನಿಮ್ಗೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳ್ರಿ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ ರೀ. ಎಲ್ಲರಿಗೂ ಒಳ್ಳೇದಾಗಲಿ. ಬನ್ರಿ ಇವತ್ತಿನ ವಿಡಿಯೋನ ಚಾಲೂ ಮಾಡೋಣ. ಗಂಗಾ ಇತ್ತಗೋ, ಇದ್ರಲ್ಲಿ ಹಾಕವನ್ನ. ಕೊಡಿ ಇಲ್ಲಿ. ಅಕ್ಕ, ನಾವು ಆವಾಗಲೆಲ್ಲ ಎಲೆಯಿಂದ ಹೀಗೆ ಮಾಡಿನ ಕವಳೆ ಹಣ್ಣು, ನೆರಳೆ ಹಣ್ಣು ಎಲ್ಲ ಹಾಕೊಂಡು ಮನೆಗೆ ತರ್ತಿದ್ವಕ್ಕ. ಹೌದೇನು? ಅಕ್ಕ. ಅಯ್ಯಯ್ಯ, ಮತ್ತೆ ಮೇಲಕ್ಕೆ ಹೋಗೈತೆ ನೋಡದ್ರಂಬೆ. ಇರ್ಲಿ ಅವಾಗಿಂದ ಜಗಾಡಿದವಲ್ಲ, ಒಂದು ಸ್ವಲ್ಪ ಕೆಳಗೆ ಬಂದಂಗೆ ಆಗೈತೆ ನೋಡಿ. ಹಂಗೆ ಕೈ ಸಿಗ್ತೈತೆ. ಹಂಗೆ ಹಿಡ್ದೆ ಹೇಳ್ಕೊ ಕೆಳಗೆ. ಹೇಳ್ಕೊ ಹಂಗೆ. ಈಗ ಸಿಕ್ತು ನೋಡಿ ಕೈ. ಹಂಗೆ ಇನ್ನೊಂದು ಸ್ವಲ್ಪ ಕೈ ಮೇಲಕ್ಕೆ ಮಾಡಿ ರೆಂಬೆ ಹೇಳ್ಕೊ. ಕೈಗೆ ಸಿಗ್ತಾವ ನೋಡಲ್ಲಿ, ಎಷ್ಟೊಂದಿದಾವೆ ಇನ್ನು. ಇನ್ನೊಂದು ಸ್ವಲ್ಪ ಹರಿದು ಹೋಗೋ ನಡಿ ಗಂಗಾ. ಲೇಟ್ ಆಯಿತು, ಮತ್ತು ಬಿಸಿಲು ಆದ್ರೆ ಅಲ್ಲಿ ಕೆರೆ ಹತ್ರ ಕೂತ್ಕೊಂಡು ಬಟ್ಟೆ ಒಗ್ಯೋಕ್ಕಾಗಲ್ಲ. ಅವಷ್ಟು ಹರ್ಕೊ, ಹೋಗೋಣಂತ. ಅಕ್ಕ ಸಾಕಲ್ರಿ ಇಷ್ಟು? ಹೋಗೋ ನಡ್ರಿ, ಬಿಸಿಲಾಗ್ಬಿಡ್ತು. ಸಾಕು ಬಾ ಗಂಗಾ, ಹೋಗೋ ನಡಿ. ಅಯ್ಯಯ್ಯ, ನಾನೊಬ್ಳು ಓಡಾಡೋ ದಾರಿಲಿ ಕೋಲ್ ಬಿಸಾಕ್ಬಿಟ್ಟೀನಿ. ಕಾಲಲ್ಲಿ ಹಿಂಗೆ ಅಂತೀನಿರು ಗಂಗಾ. ಮತ್ತು ಪಾಪ ಗಾಡಿಗಳು ಅವು ಓಡಾಡ್ತಾ ಇರ್ತಾವೆ. ಹೌದಕ್ಕ, ಮೊದಲ ಜನ ಓಡಾಡೋ ದಾರಿ ಕಾಲಲ್ಲಿ ಸರ್ಸ್ರಿ ಆ ಕಡೆಗೆ. ಮತ್ತೆ ಯಾರಾದರೂ ಎಡು ಬಿದ್ದಾರೆ. ಹೋಯ್ತು ಬಾ. ಅಂತೂ ಇಂತೂ ಕೆರೆಗೆ ಬಂದು ಮುಟ್ಟಿದ್ವವ. ಪುಟ್ಟಿ ಕೆಳಗಿಳಿಸ್ಗಂಗ, ಬೇಗ ಹೋಗ್ಕೊಂಡು ಹೋಗೋಣತ್ಲ. ಗಂಗಾ, ಅವತ್ತು ನಾನು ನೀನು ಬಟ್ಟೆ ಹೋಗ್ಕೊಂಡು ಹೋಗಕ್ಕೆ ಬಂದಿದ್ದೆ ನೋಡು. ಅವತ್ತು ಇಷ್ಟ ನೀರಿತ್ತಲ್ಲ? ಹೌದಕ್ಕ. ನೋಡು, ಅವತ್ತು ಎಷ್ಟಿತ್ತಲ್ಲ, ಇವತ್ತು ಅಷ್ಟೋ ಐತೆ ನೀರು. ನನಗೆ ಜಾಗ ನೋಡಿದಾಗಲೆಲ್ಲ ಅದ ನೆನಪಾಗ್ತೈತವ ಯವ್ವ. ಇವತ್ತರ 2 ಸೋಪ್ ತಂದಿದ್ದೇ ಇಲ್ಲ. ಮತ್ತು ಈಗಲೇ ಹೇಳ್ತೀನಿ ನೋಡವ ಯವ್ವ, ನೀರಲ್ಲಿ ಇಳಿಯೋದು ಅವೆಲ್ಲ ಮಾಡೋಕೆ ಹೋಗ್ಬೇಡ. ಬೇಕಿದ್ರೆ ನಾನು ಕೊಡ್ತೀನಿ ನಿಂಗೆ ಸೋಪು. ಇವತ್ತು 3 ಹೊಸ ಸೋಪ್ ತಂದೀನಿ. ಬಾ, ಬೇಗ ಬಟ್ಟೆ ಹೋಗ್ದು ಮನೆಗೆ ಹೋಗೋಣಂತ. ನೋಡು, ಈ ಕಲ್ ಮೇಲೆ ತೊಳಿತೇನೆ, ಆ ಕಲ್ ಮೇಲೆ ತೊಳಿತೇನೆ. ನೋಡು, ಯಾವುದಾದ್ರೂ ಒಂದು ತಗೋ, ಬೇಗ ಹೋಗ್ಕೊಂಡು ಹೋಗೋಣ. ಅಯ್ಯಯ್ಯೋ, ಇಲ್ಲ ಅಕ್ಕ, ನೀವು ಇಳಿ ಅಂದ್ರೆ ಇವತ್ತು ನನ್ನ ಕೆರೆಗೆ ಇಳಿಯಲ್ಲ ಬಿಡ್ರಿ. ಅವತ್ತು ದೊಡ್ಡ ಅನುಭವ ಆಗೈತೆ ನನಗೆ. ಇನ್ನು ಯಾವತ್ತೂ ಕೆರೆಗೆ ಇಳಿಯಲ್ಲ. ಇಲ್ಲ, 2 ಸೋಪು, ಸೋಪಿನ ಪುಡಿ ಎಲ್ಲ ಇಟ್ಕೊಂಡು ಬಂದೀನಿ ರೀ. ಯಾವ ಕಲ್ಲಾದರೂ ನಡೀತೈತೆ ತಗೊಳ್ರಿ. ಅಲ್ಲೇ ಹೋಗಿರಿ, ನಾನು ಇಲ್ಲೇ ಹೋಗಿದ್ದೀನಂತ. ಅವೇನು ನೀರು ನಿಚ್ಚಳ ಐತೆ, ಎಲ್ಲಿ ಹೋಗಿದ್ರೂ ನಿಚ್ಚಳ ಆಗ್ತಾವೆ ಬಟ್ಟೆ. ಹೌದವ, ಮತ್ತು ಯಾಕೆ ಬೇಕು? ಅದಕ್ಕೆ ಈಗಲೇ ಹೇಳಿಟ್ಟಿನಿ ನಿಮ್ಗೆ. ಇಲ್ಲ ಅಕ್ಕ, ನೀವು ಇಷ್ಟು ಹೇಳಿದ್ರು ನಾನು ಯಾಕೆ ಹೇಳಿಲ್ಲ ಹೇಳ್ರಿ. ಬರ್ರಿ ಬಟ್ಟೆ ಹೋಗ್ಯಾನ. ಆಯ್ತು ತಗೋ ಹಂಗದ್ರ. ಇನ್ನೊಂದು ಚೂರು ಕಲ್ಲಿ ಕಡೆಗೆ ಸರ್ಸ್ಕೋಬೇಕಿತ್ತು ಗಂಗಾ. ಇಲ್ಲ, ನಾನು ಹೋಗಿಬೇಕಾದ್ರೆ ನಿಂಗೆ ಸಿಡಿಯುತ್ತೆ. ಇರು, ಕಲ್ಲಿ ಕಡೆಗೆ ಒಂಚೂರು ಸರ್ಸ್ಕೋತೀನಿ. ಇರ್ಲಿ ತಗೊಳ್ರಿ ಅಕ್ಕ, ನೀರು ಸಿಡಿದ್ರೆ ಏನಾಗ್ತೈತೆ? ಹೆಂಗಿದ್ರು ಒದ್ದೆ ಆಗೇ ಆಗ್ತೀವಿ. ಹೋಗಿರಿ, ಏನಾಗಲ್ಲ.
ಮತ್ತು ಅದು ವಜೆ ಇರೋ ಕಲ್ಲು ಆ ಕಡೆಯಿಂದ ಈ ಕಡೆಗೆ ಎತ್ತಿ ಅವೆಲ್ಲ ಯಾಕೆ ಮಾಡ್ತೀರಿ? ಸುಮ್ಮನೆ ಹೋಗಿರಿ. ಬೇಡ ಇರೋ, ಒಂದು ಸ್ವಲ್ಪ ಸರಿಸ್ಕೋತೀನಿ. ಸುಮ್ಮನೆ ಯಾಕೆ ಒದ್ದೆ ಆಗ್ತೀಯ? ಏನಾಗಲ್ಲ, ಒಂದು ಸ್ವಲ್ಪ ಸರಿಸ್ಕೋತೀನಿ ಈ ಕಡೆ. ಹ್ಞೂ 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 ಏನೇನು ವಜೆ ಇಲ್ಲ, ಕಲ್ಲು ಹಗೂರ ಐತೆ. ಈಗ ಎಷ್ಟು ಬೇಕಾದ್ರೆ ಬಟ್ಟೆ ಹೋಗೋ, ನಿನ್ನೊಬ್ಬಂದು ನನ್ನ ನೀರು ಸಿಡಿಯಲ್ಲ, ನನ್ನೊಬ್ಬಂದು ನಿಂಗೆ ನೀರು ಸಿಡಿಯಲ್ಲ. ಹೋಗಿ ಬಟ್ಟೆ ತಿಕ್ಕೋ ಬ್ರಷ್ ಎಲ್ಲಿಟ್ಟಿನಿ? ಹಾಕೊಂಡು ಬಂದಿನ ಇಲ್ಲೋ? ಅವಸರಕ್ಕೆ ಹಂಗೆ ಬಂದೇನ ನಾನು? ಇಲ್ಲ, ಆದರೂ ಹಾಕೊಂಡಿದ್ದು ನೆನಪಿತ್ತು. ನೋಡು ನೀರು ಯಾಕಕ್ಕ ಬ್ರಷ್ ಸಿಕ್ತಿಲ್ಲ? ತರಲಿಲ್ಲ ಅಂದ್ರೆ ನಡೀತೆ, ತಗೊಳ್ರಿ. ಇಲ್ಲ ಐತಲ್ಲ ಒಂದು, ಅದರಿಂದ ತಿಕ್ಕೋಣಂತಿಬ್ರು. ಇಲ್ಲ ಗಂಗ, ಹಾಕೊಂಡಿದ್ದು ನೆನಪೈತೆ ನನಗೆ. ಮೊದಲ ನಾನು ಈ ಬ್ರಷು, ಸೋಪಿನ ಪುಡಿ ಮತ್ತು ಇವು ಸೋಪು ಎಲ್ಲ ಮೊದಲ ತೆಗೆದಿಟ್ಟಿದ್ದೀನಿ. ಇಲ್ಲೇ ಯಾವ್ದಾದ್ರು ಬಟ್ಟೆ ಒಳಗೆ ಸಿಗಾಕೊಂಡಿರ್ಬೇಕು, ನೋಡ್ತೀನಿ. ಆಯ್ತಕ್ಕ. ಸಿಗಲಿಲ್ಲ ಅಂದ್ರೆ ಈ ಒಂದೇ ಬ್ರಷಲ್ಲಿ ತಿಕ್ಕೊಂಡು ತಗೊಳ್ರಿ. ಇಲ್ಲ ಸಿಕ್ತು, ಇಲ್ಲೇ ಐತೆ ನೋಡಿ. ಅವಾಗಿಂದ ಇಷ್ಟು ಹುಡ್ಕಾಡತ್ತೀನಿ, ಇಲ್ಲೇ ಈಗ ಈ ಬಟ್ಟೆಲಿ ಸಿಗಾಬಿದ್ದೈತಿ. ಸಿಕ್ತಾ ಅಕ್ಕ? ಚಲೋ ತಗೊಳ್ರಿ. ಮತ್ತು ನಾನು ಇಷ್ಟು ದೂರ ಕುಂತೀನಿ, ಆ ಕಡೆಯಿಂದ ಈ ಕಡೆಗೆ ಬಿಸಾಕೋದಾಗ್ತಿತ್ತು. ಸಿಕ್ತು. ನೆನಪು ಮಾಡಿ ಹಾಕೊಂಡಿದ್ದು ನಂಗೆ ನೆನಪೈತೆ, ಅದೆಲ್ಲ ಹೋಯ್ತು ಅಂದ್ಕೊಂಡಿದ್ದೀನಿ ನಾನು. ಒಂದೊಂದು ದಿನ ಅಷ್ಟೇ ಹಾಕೊಂಡು ಬಿಚ್ಚಿರೋ ಹಂಗೆ ನೋಡಿದ್ವಿ, ಎಷ್ಟು ಗಲೀಜು ಮಾಡ್ಕೋತಾರೆ. ಹೋಗ್ಯವ್ರು ಎಲ್ಲಿಗೆ ಹೋಗಿತಾರೆ ಹೇಳು? ಅದಕ್ಕೆ ಮನೆ ನೀರಲ್ಲಿ ಹೋಗಿದ್ರು ನಿಚ್ಚಳ ಆಗಲ್ಲ ಇದು ಕೆಲಸ ಅಂತ ಇಲ್ಲಿ ತೊಗೊಂಡು ಬಂದೀನಿ ಇವತ್ತು. 2 ದಿನ ಆಯ್ತು ಗಂಗ, ನೀರೇ ಬಿಟ್ಟಿಲ್ಲ ಇವನು. ನಾಳೆ ಆದರೂ ಬಿಡ್ತಾನೆ, ಏನೇನು ಮಾಡ್ತಾನೆ ಏನೋ ನೋಡ್ಬೇಕು. ಹೌದಕ್ಕ, ನಾಳೆ ಆದರೂ ನೀರು ಬಿಟ್ಟರೆ ಚೆನ್ನಾಗಾಗ್ತೈತಿ. ಇವ್ನು ನಮ್ಮವು 2 ಬೆಡ್ಶೀಟ್ ಹೋಗ್ಯವಿದ್ದಾವೆ, ಹಂಗೆ ಇತ್ತಲ ಕಡೆ ಎತ್ತಿಟ್ಟಿನಿ. ನೋಡೋಣ, ನಾಳೆ ನೀರಿಗೀರು ಬಿಟ್ಟರೆ ಒಗ್ದಾಕ್ತೀನಿ. ಅವೊಂದೆರಡು ಪುಟ್ಟಿಲಿ ಹಾಕೊಂಡು ಬರ್ಬೇಕಿನಿಲ್ಲ, ಒಕ್ಕೊಂಡು ಹೋಗ್ತಿದ್ದೆ. ಇಲ್ಲ ಅಕ್ಕ, ನಾಳೆ ನೀರಿಗಿರು ಬಂದರೆ ಒಗ್ದಾಕ್ತೀನಿ. ಮತ್ತು ಇದರಲ್ಲಿ ಹೆಂಗೆ ತರೋದವು ಹೊರಗಾಗಿರೋ ಬೆಡ್ಶೀಟ್? ಇದರಲ್ಲಿ ಎಲ್ಲಿ ಮಿಕ್ಸ್ ಮಾಡ್ತಾರೋನಂತ ಬಿಟ್ಟು ಬಂದೆ. ಹೌದೇನು? ಹ್ಞೂ ಚಲೋ ತಗೋ. ಮತ್ತೆ ಎಲ್ಲಿಂದ ಹೊತ್ಕೊಂಡು ಬರ್ತಿದ್ದೆ ಅದನ್ನು? ನಾಳೆ ನೀರು ಬಂದರೆ ತೊಳ್ದಾಕ. ಅದಕ್ಕೆ ತರಲಿಲ್ಲ. ಗಂಗಾ, ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಿದ್ದೆ ಇವತ್ತು? ನಾನು ಅಕ್ಕ, ಇವು ರೊಟ್ಟಿ ಮಾಡೋಣಂದ್ರೆ ಅಕ್ಕಿ ಇಟ್ಟಿರಲಿಲ್ಲ, ಖಾಲಿ ಆಗಿತ್ತು. ಉಪ್ಪಿಟ್ಟಿನ ರವೆ ಇದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ. ನೀವು? ಹೌದೇನು? ಅಕ್ಕಿ ಇಟ್ಟಿತ್ತು ನಮ್ಮ ಮನೇಲಿ, ಇಸ್ಕೊಂಡು ಹೋಗ್ಬೇಕೇನಿಲ್ಲ. ನಮ್ಮ ಮನೇಲಿ ದಿನಾಲು ರೊಟ್ಟಿ ಬೇಕೇ ಬೇಕು ಗಂಗ, ಒಂದಿನ ತಪ್ಸಂಗಿಲ್ಲ ನೋಡು. ರೊಟ್ಟಿ ಇಟ್ಟು ಖಾಲಿ ಆಗಕ್ಕೆ ಇನ್ನೂ 1 ವಾರ ಇದ್ದಾಗಲೇ ಅಕ್ಕಿ ತೊಳ್ದು ಹಾಕ್ಬೇಕು ನಾವು. ಏನು ಮಾಡೋದು, ಮಾಡಲೇಬೇಕಲ್ಲ. ಅಕ್ಕಿ ರೊಟ್ಟಿ ಮಾಡಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ದೆ ನಾನು. ಇಲ್ಲ ಅಕ್ಕ, ನಾವು ಮೊನ್ನೆನ ತೊಳೆದು ಹಾಕಿದ್ವಿ ಅಕ್ಕಿ. ಮತ್ತು ಇದು 2 ದಿನ ಯಾಕೋ ಮೋಡ ಮುಚ್ಕೊಂಡಿರೋ ಥರ ಇತ್ತಲ್ಲ, ಅದಕ್ಕೆ 2 ದಿನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ವಿ. ಇವತ್ತು ಗಿರ್ನಿಗೆ ಹೋಗಿ ಹಾಕೊಂಡು ಬರ್ತಾರೇನೋ, ನೋಡ್ಬೇಕು. ನಾನು ಈ ಕಡೆಗೆ ಬರುವಾಗ ಅತ್ತೆ ಚಪ್ಪರಿಸಿ ಹಸ ಮಾಡ್ತಿದ್ರು, ಹಾಕೊಂಡು ಬಂದ್ರೆ ನಾನು ನಾಳೆ ರೊಟ್ಟಿ ಮಾಡ್ತೀನಿ ಅಂತ. ನೋಡೋಣ. ಪಲ್ಯ ಇವತ್ತು ಹೋಗಿ ಜೋಡಿಸಿಡ್ಬೇಕು, ಏನು ಮಾಡಬೇಕು ಏನೋ. ಹೌದೇನು? ಗಂಗಾ, ರೊಟ್ಟಿ ಏನು ಮಾಡೋದು ಮಾಡಿಬಿಡ್ತೀವಿ, ಪಲ್ಯಗಳಿಗೆ ಜೋಡಿಸೋದಾಗಲ್ಲ ನೋಡು. ಒಂದಿನದಲ್ಲಲ್ಲ, ದಿನಾಲು ಪಲ್ಯ ಸಾರಿಗೆ ಜೋಡಿಸಿಡ್ಬೇಕು. ನಾಳೆ ಏನು ಮಾಡ್ಬೇಕು ಅನ್ನೋ ಚಿಂತೆ ಮಾಡಬೇಕು. ನಾವೆಷ್ಟು ಚಿಂತೆ ಮಾಡಿದ್ರು ಮಾಡಿಲ್ಲ ಅಂದ್ರೂ ಮಾಡೋದಂತೂ ತಪ್ಪಲ್ಲ. ಹೌದಕ್ಕ, ನಾವೆಲ್ಲ ಹೋದ್ರೂ ಮಾಡೋದಂತೂ ತಪ್ಪಲ್ಲ ಬಿಡ್ರಿ ಹೆಣ್ಮಕ್ಳಿಗೆ. ಅದು ಕರೆನ ಬಿಡು. ಗಂಗಾ, ಅಲ್ಲಿ ನೋಡಿ ಸ್ವಲ್ಪ. ಯಾಕಕ್ಕ, ಏನಾಯ್ತು? ಶೂ, ಆವಾಜ್ ಮಾಡಬೇಡ ಗಂಗಾ. ಹಾವು ನೋಡಲ್ಲಿ. ಅಬ್ಬಬ್ಬಬ್ಬಬ್ಬಾ, ಎಷ್ಟು ದೊಡ್ಡದೈತೆ ನೋಡು. ಹಾವು ಅಕ್ಕ, ಈ ಕಡೆಗೆ ಬರ್ತೈತದು. ಅಲ್ಲಿ ನೋಡಕ್ಕ. ಹೋಗ್ತೈತೆ, ಸುಮ್ಮನಿರು ಗಂಗಾ, ಎದುರುಬೇಡ. ಏನು ಮಾಡಲ್ಲ ಅದು. ಅಲ್ಲಿ ಕಪ್ಪೆ ಐತಲ್ಲ, ಅದಕ್ಕೆ ಹಿಡಿಯಕ್ಕೆ ಬಂದೈತೆ ನೋಡಲ್ಲಿ. ಹೌದೌದು, ಆ ಕಡೆಗೆ ಹೋಗ್ತೈತೆ. ಆದರೂ ಹಾವು ಅಂದ್ರೆ ಭಾಳ ಹೆದರಿಕೆ ಆಗ್ತೈತಕ್ಕ ನನಗೆ. ನೋಡಲ್ಲಿ, ಅದ್ರ ಪಾಡಿಗೆ ಅದು ಹೋಗ್ತೈತೆ, ಸುಮ್ಮನೆ ಏನು ಮಾಡಲ್ಲ. ಅದಕ್ಕೆ ಮನುಷ್ಯರಿಗೆ ಕಂಡ್ರೆ ಹೆದರಿಕೆ, ನಮ್ಗೆ ಅದನ್ನು ಕಂಡ್ರೆ ಹೆದರಿಕೆ. ನೋಡು, ಮೂಕ ಪ್ರಾಣಿ, ಅದು ಏನು ಮಾಡಲ್ಲ. ಹುಷ್, ಹೋಯ್ತಪ್ಪ. ಅಪ್ಪ ನಾಗಪ್ಪ, ಕಾಪಾಡು ತಂದೆ, ಇನ್ನೊಂದ್ಸಲ ಕಣ್ಣಿಗೆ ಕಾಣಿಸ್ಕೋಬೇಡಪ್ಪ. ಓಂ ನಮಃ ಶಿವಾಯ. ಅಪ್ಪ ತಂದೆ ಕಾಪಾಡಪ್ಪ. ಓಂ ನಮಃ ಶಿವಾಯ. ನನಗಂತೂ ಭಾಳ ಹೆದರಿಕೆ ಆಗಿತ್ತಕ್ಕ. ಹೋಯ್ತು ಬಿಡೋದು, ಏನು ಮಾಡಲ್ಲ. ಹೌದಕ್ಕ, ಪಾಪ ಮೂಕ ಜೀವಿಗಳು ಏನು ಮಾಡಲ್ಲ ಅವು. ಹಾವು ನೋಡಿದ್ರ ಫ್ರೆಂಡ್ಸ್, ಎಷ್ಟು ದೊಡ್ಡದಿತ್ತು. ನನಗಂತೂ ಭಾಳ ಹೆದರಿಕೆ ಆಗಿಬಿಟ್ಟಿದ್ರಿ. ಗಡ ಇಷ್ಟು ಬಟ್ಟೆ ಹೋಗೋದು, ನಾವು ಮನೆಗೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಚಿಕ್ಕ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್, ಕಾಮೆಂಟ್ ಮರೀದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ನಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡಿರಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.